ಇಂಥದ್ದೆಲ್ಲ ಇದೆ ಅಜೆಂಡಾಗಳು ಬರುತ್ತೆ. ಏನಂದ್ರೆ ನಮ್ಗೆ ಅಫಿಷಿಯಲಿ ಬರುತ್ತೆ. ಫಸ್ಟ್ ಟೈಮ್ ಶಾಸಕರಿಗೆ ಜಿಲ್ಲಾ ಪಂಚಾಯತಿ ಸಿಇಒ ಅವರಾಗ್ಲಿ ಡಿಸಿ ಅವರಾಗ್ಲಿ ನಮ್ಗೆ ಬಂದ್ರೆ ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು ಇಲ್ಲ, ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು ಇಲ್ಲ, ನಮ್ಗೆ ಯಾವ ತರದ್ದು ಮಾಹಿತಿ ಇಲ್ಲ ಅಂತ ತಿಳ್ಕೊಂಡು ಮಾನ್ಯ ಸಚಿವರ ನನ್ನ ಗಮನಕ್ಕೆ ಕೂಡ ಸ್ವಲ್ಪ ಯಾರಿಗೆ ಒಂದು ಮೆಸೇಜ್ ಇರ್ತಿಲ್ಲ. ಅದಕ್ಕಾಗಿ ನಾನೇ ಕೆಲವರು ಮಾತಾಡ್ಬೇಕಂತ ಸಿಗ್ಲಿಲ್ಲ, ಅವರು ಸಿಗ್ಲಿಲ್ಲ, ಯಾರು ಸಿಗ್ಲಿಲ್ಲ. ನಾನು DC ಮಾತಾಡಿದೆ. ಯಾಕಂದ್ರೆ ಮೀಟಿಂಗ್ ಡೇಟ್ ಫಿಕ್ಸ್ ಆಗಲ್ಲ, ಯಾವಾಗ ಫಿಕ್ಸ್ ಮಾಡ್ತೀವಿ ಅವತ್ತಿಂದ ತಿಳಿಸ್ಬೇಕಲ್ಲ. ರೆಗ್ಯುಲರ್ ಬರೋದು ಹೋಗೋದು ಎರಡನೇ ಮಾತು. ಅದು ಯಾರಾದ್ರು ಮಾಡಿದ್ರು ತಪ್ಪೋದು ಮುಂದೆ ಆ ರೀತಿ ಆಗ್ಬಾರ್ದು ಮಾಡುವಂತ ಒಂದಿತ್ತು ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗಳೇ ಹೇಳಿ ದಿನಾಂಕ 20 ಮಾಡ್ತೀನಿ, 2 ಭಾಗ ಮಾಡ್ತೀವಿ ಅಂತ ಆಚಾರಕ್ಕೆ ನಮ್ಮ ಜೊತೆ ಮಾತಾಡಿ ಮಾಡಿದ್ದಾರೆ. ಇಲ್ಲಿವರೆಗೂ ಜಿಲ್ಲೆದಾಗ ಏನೇ ಮಾಡ್ಬೇಕಾದ್ರೆ ನಮ್ಮ ಮಾಹಿತಿ ಕೊಟ್ಟೆ ಮಾಡಿದ್ದಾರೆ, ಮಾಡ್ತಾರೆ. ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಎಷ್ಟು ಸ್ವಯಂನಿಂದ ಶಾಸಕರ ಜೊತೆ ಇದ್ರು ಅಂಬೋದು ಸ್ವಲ್ಪ ತಾವು ತಿಳ್ಕೊಂಡು ಅದೇ ರೀತಿ ಹೋಗ್ಬೇಕೆಂಬುದು ಜಿಲ್ಲೆ ಇದ್ದ ದೃಷ್ಟಿಯಿಂದ. ಯಾಕಂತಂದ್ರೆ ಇದು ವೈಯಕ್ತಿಕವಾಗಿ ನಾನು ಹೇಳ್ಬೇಕಾದ್ರೆ ಬೇರೆ ಶಾಸಕರಿಗೆ ಯಾರು ವೈಯಕ್ತಿಕವಾಗಿ ಹೇಳ್ಬೇಕಾಗಿತ್ತಂದ್ರೆ ಇವತ್ತು ನಮ್ಮ ಶಾಸಕರಿಗೆ ನೀವು ಅಗೌರವ ಮಾಡಿದಂಗೆ. ನೀವು ನಮ್ಗೆ ಹೇಳಿ ನಮ್ಮೆಲ್ಲ ಯಾಕೆ ಬರ್ಬೇಕು ಮೀಟಿಂಗ್ಗೆ? ಪ್ರತಿನಿಧಿಗಳು ಯಾರ್ಯಾರು KDP ಸದಸ್ಯರು ಇರ್ಬೋದು, ವಿರೋಧ ಪಕ್ಷದ ನಾಯಕರು ಇರ್ಬೋದು, ಸಂಬಂಧಪಟ್ಟ ಆಹ್ವಾನಿತರಿಗೆ ನೀವಾಗ್ಲಿ CEO ಆಗ್ಲಿ ಅಟ್ಲೀಸ್ಟ್ ಅಡಿಷನಲ್ ಸೆಕ್ರೆಟರಿ ಅವರು ಮೀಟಿಂಗ್ ಫಿಕ್ಸ್ ಆಗೋದು ಗವರ್ಮೆಂಟ್ ಅಂದ್ರೆ ಈಗ ವಿರೋಧ ಪಕ್ಷದ ನಾಯಕರು ಬಹಳಷ್ಟು ಕಡೆ ಕೆಲಸ ಅವತ್ತೇ ಗಮನಿಸ್ಬೇಕು. ಒಂದು ವಾರ 15 ದಿನ ಮೊದಲು ನಾವು ಫಿಕ್ಸ್ ಮಾಡ್ತೀವಿ, ಅವರು ಕೂಡ ಇದು ಫಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಆಹ್ವಾನಿತರಿಗೆ ನಮ್ಮ KDP ಸಭೆಗೆ ಜನಪ್ರತಿನಿಧಿಗಳೆಲ್ಲ ನಮಿಸ್ತೀವಿ. ಎಲ್ಲರೂ ಕೂಡ ಹೇಳ್ತಕ್ಕಂಥ ಜವಾಬ್ದಾರಿ, ಡೇಟ್ ಫಿಕ್ಸ್ ಆದ ತಕ್ಷಣ ಹೇಳ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳನ್ನ ಇರ್ತದೆ. ಜಿಲ್ಲಾಧಿಕಾರಿಗಳು ಅಫಿಷಿಯಲ್ ಕಮ್ಯುನಿಕೇಶನ್ ಆಗಿದೆ, ಫೋನ್ ಅಂತ ಸ್ವಲ್ಪ ಜಿಲ್ಲಾ ಪಂಚಾಯತ್ ಕಡೆಯಿಂದ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆಗಿರಲಿಲ್ಲ. ನಾವು ನೆಕ್ಸ್ಟ್ ಟೈಮ್ ಅದನ್ನೇ ಪರ್ಸನಲ್ ಆಗಿ ಅವ್ರಿಗೆ 23-24ನೇ ಸಾಲಿನಲ್ಲಿ ಎಷ್ಟು ರೈತ ಆತ್ಮಹತ್ಯೆ ಪ್ರಕರಣಗಳು ಆಗಿತ್ತು ಅಂತ ಮಾಹಿತಿ ಕೇಳಲಾಗಿತ್ತು. ಅದರಲ್ಲಿ 65 ಪ್ರಕರಣಗಳಾಗಿತ್ತು ಸರ್. 4 ಪ್ರಕರಣಗಳು ಯಾವ ಅಂತ ಹೇಳಿ ನಮಗೆ ಮಾಹಿತಿ ಕೊಡಲಾಗಿತ್ತು ಸರ್. ಈಗ 24-25ನೇ ಸಾಲಿನ ಸರ್ ನಮಗೆ ಟೋಟಲ್ 43 ಅಂದ್ರೆ ಲಾಸ್ಟ್ ಇಯರ್ 2024-25ನೇ ಸಾಲಿಗೆ ನಾವು ಅದರಲ್ಲಿ 6 ಜನದ್ದು ತಿರಸ್ಕೃತ ಆಗಿದೆ ಸರ್.